ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರು, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ, ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ, ಸೊ ನೀವೇ ವಾಚ್ ಮಾಡ್ಬೋದು ಅಂತ ಹೇಳ್ತಾ, ತಾಯಿ ಇಲ್ಲದ ತವರೂರು ಬರ್ತಾ ಇದೆ, ಪ್ಲೀಸ್ ಅದನ್ನು ನೋಡಿ. ಆರ್.ಎನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಹಾಗೆ ಒಂದು ಪೋಸ್ಟ್ನ ಬಿಟ್ಟಿದ್ದೀನಿ ನೋಡಿ, ಸೀರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿ. ಪ್ಲೀಸ್ ಅದನ್ನು ಹೋಗಿ ವಿಸಿಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ರಾಜಿ, ನಾ ಇಲ್ಲೇ ಸ್ವಲ್ಪ ಹೊರಗೂ ಬರ್ಲೇನ? ಮನ್ಯಾಗ ಕುಂತು ಕುಂತು ಬ್ಯಾಸರ ಆಗೈತಿ. ನೀನು ಬರ್ತೀಯೋ? ಒಬ್ಬ ಮನಸ್ಸು ಒಲ್ಲ ಅನ್ಸತಿ. ನೀನು ಬರ್ತೀಯನ? ಅಯ್ಯ, ಅವ್ವ ನೋಡ್ಕೊಳಕಂತ ಬಂದ ಕಸ ನಿನ್ನ ಜೊತೆ ಅಡ್ಡಾಡಕ್ಕೆ ಬರ್ಲೇನು? ನೀವ ಹೋಗಿ ಬರ್ರಿ, ನಾನು ಮನ್ಯಾಗ ಇರ್ತಾನ. ಓಕೆ ಸರ್, ಬರುವಾಗ ಅವಾಗ ಏನಾರ ತಿನ್ನಾಕ ತೊಗೊಂಬರ ಒಂದೀಟ ಅತ್ತ. ಏನು ಥರ ಕೇಳತ್ತೀವ? ಏನು ಬೇಡ ತಿನ್ನಾಕ? ಯಾಕೆ ಮನ್ಯಾಗ ಮಾಡ್ರ ಅದು ಬಿಡು, ಮತ್ತೆ ತಿನ್ನಾಕ ತರೋದೇನು? ತರ್ತಾರೆ ಹೇಳ್ಬೇನಿ, ಏನು ತಿನ್ಬೇಕನ್ಸತ್ತೆ ಹೇಳಿ ನನಗೆ. ಅಲ್ರಿ, ಬರುವಾಗ ಇಡ್ಲಿ ವಡ ತೊಗೊಂಬರ್ರಿ. ಅವಾಗ ಬಿಸಿ ಬಿಸಿವ ಅವಾಗ ಅಂದ್ರೆ ಭಾಳ ಇಷ್ಟ. ಮನ್ಯಾಗ ಮಾಡ್ಬೇಕಾನೆ, ಮನ್ಯಾಗೆಲ್ಲ ನೆನೆ ಹಾಕಿ ಮಾಡಕ್ಕೆ ಎಲ್ಲಿ ಆಗ್ತತಿ, ಲೇಟ್ ಆಗ್ತತಿ. ಈಗ ಬಿಸಿ ಬಿಸಿವ ತೊಗೊಂಬರ್ರಿ, ನಾಳೆ ಬೇಕಾದ್ರೆ ದ್ವಾಸೆ ಮಾಡ್ತಾನಂತ. ಹಾಗಂತಿ? ಹ್ಞೂ ಆತು ಹಂಗಾರ, ಹೋಗಿ ತೊಗೊಂಡು ಬರ್ತಾನಂತ. ಎಲ್ಲಿ ಸಿಗ್ತಾವಿಲ್ಲಿ? ಹೆಂಗೆ ಹೋಗ್ಬೇಕು? ಅಳೆ ಅಂದ್ರೆ ನೀವು ಅಲ್ಲಿ ಬಸ್ ಸ್ಟ್ಯಾಂಡಿಂದ ಬಂದ್ರಲ್ಲ, ಬಸ್ ಸ್ಟ್ಯಾಂಡಿಂದ ಬಂದರೆ ಟ್ರೈನಿಗೆ ಬಂದ್ರೆ ನೀವು. ಟ್ರೈನಿಂದ ಬಂದ್ರೆ ಈ ಕಡೆ ಪಕ್ಕದಲ್ಲೇ ರೋಡ್ ಐತಲ್ಲ, ಅಲ್ಲೇ ಒಂದು ಐತ್ರಿ ಕ್ಯಾಂಟೀನ್, ಅಲ್ಲಿ ಸಿಗ್ತಾವು. ಈ ಕಡೆ ಬಸ್ ಸ್ಟ್ಯಾಂಡಿಂದ ಬಂದಿದ್ರೆ ಅಲ್ಲೊಂದು ದೊಡ್ಡ ಹೋಟೆಲ್ ಇತ್ತು, ಅಲ್ಲಿ ಸಿಗ್ತಿದ್ವು. ನೀವು ಹೆಂಗೆ ಬಂದ್ರೆ ಟ್ರೈನಿಗೆ ಬಂದ್ರೆ ಬಸ್ಸಿಗೆ ಬಂದರು? ನಮ್ಮ ಟ್ರೈನಿಗೆ ಬಂದವು ಅಲ್ರಿ. ಅಲ್ಲಿ ಟ್ರೈನ್ ನಿಂತಿತ್ತಲ್ಲ, ಈ ಕಡೆ ಮುಂದೆ ಬರ್ಕೊಡ್ದ ಅಂದ್ರೆ ಒಂದು ಕ್ಯಾಂಟೀನ್ ಇತ್ತಲ್ಲ, ಅಲ್ಲಿ ಕ್ಯಾಂಟೀನ್ದಾಗ ಸಿಗ್ತಾ ನೋಡಿ, ಬಿಸಿ ಬಿಸಿವ ಮಾಡ್ತಿರ್ತಾರ. ಮಾಡಿ ಕ್ಯಾಸ ತೊಗೊಂಡ್ಬರ್ರಿ, ನನಗೂ ಒಂದು ಪ್ಲೇಟ್ ತೊಗೊಂಬರ್ರಿ, ನಿಮ್ಗೊಂದು ಪ್ಲೇಟು, ಅವಾಗ ಒಂದು ಪ್ಲೇಟ್ ತೊಗೊಂಬಂದ್ಬಿಡ್ರಿ. ಒಂದು ಪ್ಲೇಟ್ ಎಕ್ಸ್ಟ್ರಾ ತೊಗೊಂಬರ್ರಿ, ಮತ್ತೆ ಬೇಕಾದ್ರೆ ತಿನ್ನಾಕ ಬರ್ತದಂತ. ಹಾಂ ಸರಿ ಸರಿ ಆಯ್ತು, ಹಂಗಾರೆ ನಾ ಹೋಗಿ ಬರಲೇ? ಹಾಂ ಆತು, ಹೋಗ್ಬರ್ರಿ. ಯಾಕೆ ಇವ ನಾನು ಒಂಥರ ನೋಡತ್ತಿದ್ದಿ? ಏನಾಯ್ತು? ಯಾಕಿಲ್ಲ ನನ್ನ ಮಗಳು, ಯಾಕೋ ಭಾಳ ಸೊರಗಿದಂಗೆ ಕಾಣತಿದ್ದಲ್ಲ, ಅದಕ್ಕೆ ಯಾಕೆ ಇಷ್ಟು ಸೊರಗಿದಾಳು ಅಂತ ನೋಡತ್ತಿದ್ನಿ. ಅವ್ರ ಮುಂದೆ ಹೇಳಿದ್ನಿಲ್ಲ, ಹೇಳಿದ್ರನ ಅಳಿ ಅಂದ್ರೆ ಏನು ಬೇದು? ಏನು ಹೇಳಿದ್ದಿ? ಅದು ಶಾಸ್ತ್ರದ ಬಗ್ಗೆನ? ಅದ ಶಾಸ್ತ್ರ ಮಾಡ್ರಾತಂತೆ. ಮತ್ತು 4-5 ವರ್ಷ ಆಗಿ ಬಂತು, ಇನ್ನೂ ಮಕ್ಕಳಾಗಿಲ್ಲ. ಅದಕ್ಕೆ ಇನ್ನೂ ಸರಿ ಶಾಸ್ತ್ರ ಇಲ್ಲ ಮನೆ ಮಾಡೋಣ ಅಂತ. ಇಲ್ಲಿ ಮಾಡಿದ್ರೆ ಮಕ್ಕಳು ಅಕ್ಕ ಅನ್ನೋದು ನಮ್ಮ ಹಿರಿಯಾರ್ದ ಐತೆ. ಅದಕ್ಕೆ ನೋಡೋಣ, ಇಲ್ಲೊಂದು ಸರಿ ಮಾಡಿದ್ರೆ ಆದರೂ ಆಗ್ಬೋದಲ್ಲ, ಏನಂತಿ? ಮತ್ತು ನೀ ಇಷ್ಟು ಹೇಳತ್ತಿ ಅಂದಮೇಲೆ ಬೇಡಂದ ನಾ ಹೆಂಗೆ ಹೇಳಿ? ಆತು ತಗೋ, ಮಾಡ್ಕೊಂಡ್ರಾತ. ಮದುವೆ ಆಗಿ ಇಷ್ಟು ವರ್ಷ ಆದ್ಮೇಲೆ ಮತ್ತೆ ಮಾಡೋದಂದ್ರೆ ನನಗೆ ನಾಚಿಕೆ ಬರ್ತತವ. ನೀ ಕೀಳು ಮಾತಿಗೆ ಇದ್ರಾಗೇನು ನಾಚಿಕೆ ಬಂತು ನಿನಗೆ? 5 ವರ್ಷ ಆತು ಮದುವೆಗೆ, ಇನ್ನು ನಾಚಿಕೆ ಅಂತಿಕೆಗೆ. ಅಲ್ಲ, ನಿಮ್ಮೂರಾಗ ಮತ್ತು ಯಾಕೇನೋ ಅಲ್ಲಿ ಸರಿ ಹೋಗತ್ತೋ ಯಾರಿಗೆ ಗೊತ್ತ. ಮತ್ತು 5 ವರ್ಷ ಆತು, ದವಾಖಾನಿಗಾರ ತೋರಿಸ್ಬೇಕಂತ ಅನ್ಕೊನಿ. ಇಲ್ಲೊಬ್ರು ಗೌಂಟಿ ಔಷಧ ಕೊಡ್ತಾರಂತ. ಅದಕ್ಕೆ ನೋಡೋನು, ಇವತ್ತು ಶಾಸ್ತ್ರಾರ ಇಲ್ಲ, ನಾಳೆ ಶಾಸ್ತ್ರಾರ, ನಾಳೆ ಚಲೋ ದಿನ. ಈಗ ನೋಡಿ ಹೇಳ್ತಾನ ನನ್ನ ಸ್ವಾಮಿ ಬರ್ತಾನಂತ ನಮ್ಮ ಮನೆಗೆ. ಅವ್ ಬಂದ ಮೇಲೆ ಅವ್ನು ಹೇಳಿದ ಮೇಲೆ ಇಟ್ಕೊಂಡ್ರಾತ. ಏನು? ಹೌದಾ? ಯಾವಾಗ ಬರ್ತಾರಂತ? ಈಗ ಬರಾಕೆ ಹೇಳೇನ, ಬರ್ತಿರ್ಬೋದು ಈಗ ಏನಾರ. ಅಳಿ ಅಂದ್ರೆ ಬೇರೆ ಹೋದ್ರು ಹೋಗ್ಲಿ ಬಿಡೋರು. ಬರಲಿ ಮಾತಾಡಿದ್ರಾತ. ಯವ್ವ, ಏನು ಮಾಡಾಕತ್ತೀವಿ? ಅಯ್ಯ, ಬಂದ್ರಲ್ಲ ಸಂಗಳ, ಬರ್ರಿ ಒಳಗೆ ಬರ್ರಿ. ಹಾಂ ಬನ್ನಿ ಬನ್ನಿ ಬಿ. ಏನು ಮಾಡತ್ರಿ? ಈಗ ಎನ್ನೇನು ಮಗಳು ಹೆಂಗದೀವ? ಆರಾಮದಿಯೇನ? ಹಾಂ ರಾಜ ಸಂಬಳ. ಆಕೆ ನನ್ನ ಮಗಳ, ಆಕೆ ಹೆಸರು ಬಂದ್ಬಿಟ್ಟು ರಾಜೇಶ್ವರಿ ಅಂತ ಹೇಳಿ. ಎಲ್ಲರೂ ಆಕೆನ ಬರೀ ರಾಜಿ 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 ಅಂತ ಕರೀತಾರ. ಆಕೆ ಗಂಡನ ಹೆಸರು ಸೋಮಶೇಖರ್ ರೀ. ಅವಂಗ ಸೋಮು ಸೋಮು ಅಂತಾರ್ರಿ. 5 ವರ್ಷ ಆತ್ರಿ, 6ನೇ ವರ್ಷ ಚಾಲ್ತಿ ಐತಿ, ಇನ್ನೂ ಮಕ್ಳು ಆಗವಲ್ಲು. ಅದಕ್ಕೆ ಇಲ್ಲಿ ಮನ್ಯಾಗ ಮಾಡಿದ್ರೆ ನೀವು ನಾಲ್ಕು ತರ್ಬೋದು ಅಂತ ಅಂದ್ರಲ್ಲ, ಅದಕ್ಕಾಗಿ ನಿಮ್ಮನ್ನ ಕರ್ಸೀನಿ. ಯಾವ ದಿಕ್ಕನೇ ಮಾಡಬೇಕು, ಏನು ಮಾಡಬೇಕು ಅಂತ ನೀವೆಲ್ಲ ಹೇಳಿರ ನಾವು ಅದ್ರ ಪ್ರಕಾರ ಮಾಡ್ತೇವಂತ. ಸರಿ, ಎಲ್ಲ ಹೇಳ್ತಾನಂತ. ಮಗಳ, ನೀನು ಒಂದ್ಸರಿ ನೀರು ತೊಗೊಂಬ ಕುಡಿಯಾಕ. ಹ್ಞೂ ರೀ ಅಜ್ಜರ, ತೊಗೊಂಬರ್ತಾನಂತ್ರಿ. ತಗೋರಿ ಅಜ್ಜರ, ನೀರು ಕುಡೀರಿ. ಆತ್ವಾ, ನಿನ್ನ ಗಂಡ ಪುಣ್ಯ ಆತ್ಲಿ, ನೀನು ಇಲ್ಲಿಟ್ಟ ಒಳಗೆ ಹೋಗವು. ಆತ್ರಿ ಅಜ್ಜರ. ಮಗಳನ್ನ ಯಾಕೆ ಒಳಗೆ ಕರ್ಸಿ ಅಂತ ಕೆಲಸ ಅಂತಿರ್ಬೋದು. ಆಕೆ ಮುಂದೆ ಈ ವಿಷಯ ಮಾತಾಡೋದು ನಮಗೂ ಒಂಥರ ಆಕತೆ, ಅದಕ್ಕೆ ನಿನಗೂ ಒಂಥರ ಆಕತ್ತೆ ಅಂಥೇಳಿ ನಾನು ಕಳಿಸಿದ್ನಿ. ನೋಡುವ, ಇದು ದಿಕ್ಕಿಗೆ ಚಲೋ ಐತಿ, ಅಲ್ಲಿ ರೂಮ್ ಐತಲ್ಲ, ಐಶಾನ್ ದಿಕ್ಕಿಗೆ ಚಲೋ ಐತಿ, ಅಲ್ಲಿ ಮಾಡಿದ್ರಾತು. ಆಮೇಲೆ ನೋಡು, ಫಸ್ಟ್ನಾಕ ನೀವು ಯಾವ ರೀತಿ ಎಲ್ಲ ಮಾಡಿದ್ರೆ ಅದೇ ರೀತಿ ಎಲ್ಲ ಡೆಕೋರೇಷನ್ ಅದು ಮಾಡ್ಬೋದು, ಮಾಡ್ದೇ ಇರ್ಬೋದು. ಅದ ಒಟ್ಟು ಈಶಾನ್ ದಿಕ್ಕಿಗೆ ಮಾಡಿರಿ, ಏನ? ಸರಿ ಸರಿ, ಇಷ್ಟ ಏನಿಲ್ಲ. ನಾಳೆ ಚಲೋ ಐತಿ ದಿನ. ನಾಳೆ ಇಲ್ಲ ನಾಡ್ದು 2 ದಿನ ಚಲೋ ಅದಾವು. ಇವತ್ತದು ಏನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತಿನ ದಿನ ಚಲೋ ಇಲ್ಲ, ನಾಳೆ ನಾಡ್ದು ಚಲೋ ಅದಾವು. ಇಟ್ಕೊಂಡ್ರೆ ಭಾಳ ಚಲೋ ಆಕೈತಿ, ಮಕ್ಕಳಾಗಿ ಹಾಕಾವು. ಇದಂತೂ ನಾನು ಕೊಡು ಮಾತವ. ಹಾಂ ಸರಿ, ಹಂಗಾರೆ ನಾನು ಹೋಗಿ ಬರ್ಲೇನ? ಅಯ್ಯ ಜರ ನೀರೇ ಕುಡಿಲಿಲ್ಲ, ನೀರು ಕುಡಿಬೇಕಿಲ್ಲ ಗುರುಗಳು ಅಂದಿಟ. ಬೇಡ ಬೇಡ, ನಾನು ನೀರು ಕುಡ್ದ ಬಂದನು. ಆ ಹುಡುಗಿಗೆ ಅದು ಹೇಳೋ ಸಲುವಾಗಿ ಒಳಗೆ ಹೋಗೋನ್ನೋ ಸಲುವಾಗಿ ನಾನು ಕಳಿಸಿದ್ನಿ. ತೊಗೊಂಡಾಕಿನ ಪಟ್ ಅಂತ ಬಂದ್ಲಿಲ್ಲ.
ಅದಕ್ಕೆ ಮತ್ತಿನ್ನೇನು ಹೇಳೋದಂತೆ ಹೋಗಂತ ಹೇಳಿಬಿಟ್ನಿ ಮತ್ತು ಆಯ್ತು ತಗೋ ಹಂಗಾರೆ ನಾನು ಹೋಗಿ ಬರ್ತಾನವ ಹಂಗಾರೆ ಮನೆ ಕಡೆ ಎಲ್ಲ ಆರಾಮದಾರಲ್ಲ ಮತ್ತು ಗಂಡ ಹೆಂಡತಿ ಎಲ್ಲ ಇಬ್ರು ಚಲೋ ಅದಾರಲ್ಲ ಅಷ್ಟೇ ಸಾಕ್ಬಿಡು ನೀ ಆರಾಮದಿಲ್ಲ ಮತ್ತು ನನಗೆ ಸ್ವಲ್ಪ ಹುಷಾರದಾಗಿಲ್ರಿ ಅದಕ್ಕೆ ಆಕಿಗೇನೋ ಕನಸು ಬಿದ್ದಂಗೆ ಆಗಿತ್ತಂತ ಅದಕ್ಕೆ ನೋಡಿ ಹೋದ್ರಾತಂತೇಳಿ ಬಂದಾಡ್ದ. ಹೌದನ ಚಲೋ ಆತು ಬಿಡು ಆತು ಹಂಗಾರೆ ನಾನು ಹೋಗಿ ಬರ್ತಾನವ ಹೇಳಿನಲ್ಲಿ ಶಾಂತಿಗೆ ಮಾಡ ಅಂತೇಳಿ ಹೋಗಿ ಬರ್ತಾನೆ ಹಂಗಾರೆ ನಾಳೆರ ನಾಡ್ದ್ರ ಮಾಡು 2 ದಿನ ಚಲೋ ಅದಾವ ನಾಳೆ ಆಗಿದ್ರು ನಾಡ್ದು ಪಕ್ಕ ಮಾಡ ಅವತ್ತು ಬಿಡಾಕ್ ಹೋಗ್ಬೇಡ ಅವತ್ತಂತೂ ಭಾಳ ಅಂದ್ರೆ ಭಾಳ ಚಲೋ ದಿನ ಐತಿ ಅದು ವರ್ಷಕ್ಕೊಂದ ಸರಿ ಬರ್ತದೆ ಅದು ಚಲೋ ದಿನ ಆ ಚಲೋ ದಿನದಾಗ ಮಾಡಿದ್ರಂತೂ ಅದನ್ನ ಇಟ್ಕೊಂಡು ಪೂಜೆ ಇಟ್ಕೊಂಡ್ರಂತೂ ಎಲ್ಲ ಒಳ್ಳೇದಾಗೋದನ ಮಕ್ಕಳಂತೂ ಆಗತ್ತಾವ ನೀನು ಯೋಚನೆ ಮಾಡ್ಬೇಡೇನ. ಹೌದ್ರಿ ನಿಮ್ಮ ಆಶೀರ್ವಾದದಿಂದ ಹಿಂಗಾದ್ರೆ ಸಾಕು ನಮಗೆ ಒಂದು ಮಗು ಆದ್ರೆ ಯಾವ ಥರ ಆಗಲ್ರಿ ಯಾವ್ದಾರ ಒಂದಾದ್ರೂ ಸಾಕು ನಮಗೆ ನಾವು ದೇವ್ರನ್ನ ಅಷ್ಟೇ ಕೇಳ್ಕೊಳತ್ತವ ಮತ್ತೇನು ಮಾಡಿದ್ರಿನ ಅಕ್ಕ ತಗೋ ನೀನು ಚಿಂತೆ ಮಾಡ್ಬೇಡ ಮಕ್ಕಳು ಆಗಿ ಅಕ್ಕವು ನಾ ಹೋಗಿ ಬರ್ತೀನಿ ಹಂಗಾರೆ ನಂಗೂ ಟೈಮ್ ಆಯ್ತು ಅಲ್ಲಿ ಬಂದ ಮಂದಿ ನಿಂತಾರೋ ನಾನು ಅವನಿಗೆ ಕರೆದಿದ್ದಿಲ್ಲ ಆರಾಮಿಲ್ಲ ಅನ್ನೋ ಕಾರಣಕ್ಕೆ ಮನೆಗೆ ಬಂದು ಹೋದ್ರಾತಂದ್ರೆ ಬಂದನು ನಾನು ಹೋಗಿ ಬರ್ತೀನಿ ಹಂಗಾರೆ. ಆದ್ರೆ ಸ್ವಲ್ಪ ಚಾ ಕುಡ್ದಿದ್ರೆ ಅಕ್ಕಿತ್ತು ಮತ್ತೆ ಹೊಕ್ಕನ್ ಇನ್ನೊಂದ್ಸರಿ ಬಂದಾಗ ನೀವು ಕುಡ್ದ ಹೋಗ್ಬೇಕು ನೋಡ್ರಿ. ಆಯ್ತು ತಗೋ ಇನ್ನೊಂದ್ಸರಿ ಬಂದಾಗ ಕುಡ್ದ ಹೋಗ್ಕನಂತೀವ ನೀ ಯಾಕೆ ಯೋಚನೆ ಮಾಡ್ತಿದ್ದಿ ನನ್ನ ಮಗಳಿದ್ದಾಗ ನೀನು ಬಂದು ಕಸಂಗ ಹೋಗ್ಕನೇನು ಹೋಗಿ ಬರ್ತೀನಿ ಹಂಗಾರೆ ನಾನು. ಆಯ್ತು ಹೋಗಿ ಬರ್ರಿ. ಏನಂದ್ರು ಬೇವ ಮತ್ತೆ ಏನು ನಾನು ಕಳಿಸಿಬಿಟ್ರು ಯಾಕೆ ನನ್ನ ಮುಂದೆ ಮಾತಾಡಬಾರ್ದು ಅಂತ ಕಳಿಸಿದ್ರನ ಏನಂದ್ರು ಹ್ಞೂ ಅಂದ್ರನ ಈ ಸಂದಿಕಿಗೆ ಇಟ್ಕೊಂಡಾರ ನಾಡ್ದಂತ ಭಾಳ ದಿನ ಆಯ್ತು ಚಲೋ ಐತಂತ ನಾಡ್ದು ಇಟ್ಕೊಂಡ್ಬಿಟ್ರಾತಂತ ಗ್ಯಾಸ್ ಅಂದ್ರೆ ಆಯ್ತು ಬಿಡು ಅಂತೇಳಿ ಸುಮ್ಮನಾದ್ನಿ ನಾನು. ಆತು ಹಂಗಾರೆ ಇನ್ನೂ ಬರಲಿಲ್ಲ ನಾಳೆ ಅಂದ್ರೆ ಇನ್ನೂ ಬಂದಿಲ್ವೇ ಬರ್ತಿರ್ಬೋದು ಈಗ. ಅಲ್ಲ ನೀನು ಈ ಕಡೆ ಎಲ್ಲಿ ಕರ್ಕೊಂಡು ಹೊಂಟಿ ನಾನು ಯಾವ ಊರು ಕರ್ಕೊಂಡು ಹೋಗಾಕಿ ನೀ ಎಲ್ಲಿ ಗೊತ್ತೈತಿ ಅಂತ ಕೆಲಸ ಕರ್ಕೊಂಡು ಹೊಂಟಿ ಏನೋ ನನಗಂತೂ ಒಂದು ತಿಳಿದಂಗೆ ಆಗ್ಬಿಟ್ಟೈತೆ ನೋಡವ ನಿನ್ನ ಜೊತೆ ಸುಮ್ಮನೆ ಬರಬೇಕಾಗೈತಿ ನಮ್ಮ ಅಕ್ಕ ಹೇಳಿದ ಅಂತೇಳಿ ಬರಾಕತ್ತಾನ ಅಷ್ಟ ಇಲ್ಲ ಅಂದಿದ್ರೆ ನಾ ಬರೋ ಮಗಳೇ ಅಲ್ಲಿ ಗೊತ್ತೇನ. ಆ ದೇವರು ನಿಮ್ಮನ್ನು ಕಳ್ಸ್ಯಾನ್ರಿ ನನಗೆ ನಿಮ್ಮ ಮ್ಯಾಲ ಭಾಳ ನಂಬಿಕೆ ಐತಿ ನೀವು ನಾನು ಅರ್ಧ ದಾರಿಗೆ ಕೈ ಬಿಟ್ಟು ಹೋಗಂಗಿಲ್ಲ ಅಂತೇಳಿ ಹೋಗಂಗಿಲ್ಲಕ್ಕ ಮತ್ತು ಪಾಪ ನೋಡಿದ್ರೆ ಅಯ್ಯೋ ಪಾಪ ಅಂತ ಅನಿಸ್ತತಿ ಏನು ಮಾಡ್ದೆ ರಮೇಶ್ ಹಿಂಗೆ ಮಾಡಬಾರ್ದಾಗಿತ್ತು ಅಲ್ಲ ಈ ಚಂದ ಅದಾಳ ಹೆಂಡತಿ ಈಗಿನ ಬಿಟ್ಟು ರಾಜ್ಯದಾಗ ಬೇಕಾಗಿತ್ತು ನಾನು 2 ಸಲ ಹೇಳಿನಿವ ಮತ್ತು ಅವ್ನು ಕೇಳ್ಬೇಕಲ್ಲ ಕೇಳೋದ್ಲಿಲ್ಲ ಬಿಡಲಿಲ್ಲ ಈಕೆ ಮುಂದೆಲ್ಲ ನಾ ಇದು ಗೊತ್ತೈತಂತ ಹೆಂಗೆ ಹೇಳಿ ಅದಕ್ಕೆ ಗೊತ್ತಿಲ್ಲ ನನಗೆ ಸುಮ್ಮ ಅದನ್ನು ಏನಾರ ಮಾಡ್ಕೊಂಡು ಹೋಗುವಾರ ಅಂತೇಳಿ ಅವ್ಗೆ ಏನಾರ ಗೊತ್ತಾದ್ರೆ ನಾನು ಕರ್ಕೊಂಬಂದನಂತೆ ಗೊತ್ತಾತಂದ್ರೆ ನನ್ನ ವಿಷಯ ಎಲ್ಲರ ಮುಂದೆ ಬಾಯಿ ಬಿಟ್ಬಿಡ್ತಾನು ಅದಕ್ಕೆ ನಾನು ಸುಮ್ಮನೆ ಇದ್ದಿದ್ದು ನಮ್ಮ ಅಕ್ಕ ನೋಡ್ರಿ ಹೋಗೋದಿಲ್ಲ ಅಂದ್ರೆ ಕಳಿಸಿಬಿಟ್ಟಾಳ ಈಗ ಏನು ಮಾಡೋಕೆ ಆಗಂಗಿಲ್ಲ ಸುಮ್ಮನೆ ಜೊತೆ ಹೋಗಲೇಬೇಕು. ನಿಂಗೆ ಅಕ್ಕ ಅನ್ಬೇಡ ಅಂತ ಹೆಸರು ಏನು ಪೂಜಾನ ಅಂತ ಹೇಳೇನಿಲ್ಲ ಮತ್ತು ಅಕ್ಕ ಅಕ್ಕ ಅಂತೀಯಲ್ಲ ನೀನು ಸರ್ ನೋಡಿಗೇನು ನೀನು ಅಯ್ಯ ತಕ್ಕ ಅದು ಬಾಯಿ ತಪ್ಪಿ ಅಂದ್ಬಿಟ್ನಿ ಪೂಜಾ ನಾನು ಈ ಕಡೆ ಹೋಗ್ಬೇಕಂತ ನನಗೆ ದೇವ್ರು ಈ ಕಡೆ ಕರ್ಕೊಂಬಂದ ಅದಕ್ಕೆ ಈ ಕಡೆನ ಬಂದೇನ ನೀನು ನನ್ನ ಜೊತೆ ಸುಮ್ಮನೆ ಬಾ ನೀ ಮತ್ತು ನಡಕೋದು ಕೈ ಕೊಟ್ಟು ಹೋಗಂಗಿಲ್ಲಲ್ಲ. ನಾನು ಯಾಕೆ ಕೈ ಕೊಟ್ಟು ಹೋಗ್ಲಿ ಏನು ಕೈ ಕೊಟ್ಟು ಹೋಗಾರಂಗೆ ಕಾಣ್ತಾನೇನು ಹಂಗೆ ಕೈ ಕೊಟ್ಟು ಹೋಗೋದಾಗಿದ್ರೆ ಅಲ್ಲೇ ಬರ್ತಿರ್ಕಿಲ್ಲ ಅತ್ತಿಂದ ಹೋಗ್ತಿದ್ನಿ ಇಲ್ಲಿ ಮಟ ನಿನ್ನ ಜೊತೆ ಯಾಕೆ ಬರ್ತಿದ್ನಿ ಬರ್ತಾನೆ ತಗೋ ಬರ್ತಾನಂತ ಹೇಳಿದ್ಮೇಲೆ ಮತ್ತೇನು ಕೈ ಕೊಟ್ಟು ಹೋಗ್ತಾನೋ ಕಾಲು ಕೊಟ್ಟು ಹೋಗ್ತಾನೋ ಅಂತ ಕೇಳ್ತಿದ್ಯಲ್ಲ ಹುಷಾರದಿ ಬಿಡು. ಆದರೂ ಯಾರನ್ನೂ ಕೇಳ್ದೆ ಏನೂ ಗೊತ್ತಿಲ್ಲ ಹೆಂಗೆ ಹೊಂಟನೋ ಗೊತ್ತಿಲ್ಲ ಆ ದೇವ್ರು ಕರ್ಕೊಂಡು ಹೊಂಟಂಗೆ ಹೋಗ್ಕನ್ ನಾನು ನನ್ನ ಗಂಡ ಸಿಗ್ತಾನೆ ಸಿಕ್ಕ ಬಿದ್ದಂದ್ರೆ ಈ ಸರಿ ಮಾತ್ರ ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ ನಾನು ನಾನು ಸುಮ್ಮನೆ ಬಿಡಂಗಿಲ್ಲ ನನ್ನ ಜೀವನ ಎಲ್ಲ ಹಾಳು ಮಾಡಕತ್ತಾನ ಅವ್ನು ಜೈಲಿಗೆ ಹಾಕಿಸ್ತಾನೆ ಈ ಸರಿ ನಾನು. ಏನು ಹೇಳಕತ್ತೀರ ನೀನು ಜೈಲಿಗೆ ಹಾಕಿಸ್ತೀವಿ ಅವ್ವಾ ಬ್ಯಾಡವ್ವ ಹಾಗೆಲ್ಲ ಜೈಲಿಗೆ ಹಾಕಿಸ್ಬಾರ್ದು ನಾಳೆ ನಿನ್ನ ಸಂಸಾರನ ಹಾಳಾಕತಿ ಅವನ್ನ ಚಂದಾಗ ಬುದ್ಧಿ ಕಲಿಸೋಂಗ ಹೊಡೆದು ಮಾಡಿ ಆಮೇಲೆ ಜೈಲಿಗೆ ಹಾಕಿರ ನಿನ್ನ ಮ್ಯಾಗಿನ ಸಿಟ್ಟು ಬರಂಗಿಲ್ಲ ನಂಗೆ ಮತ್ತು ಹಂಗೆ ಮಾಡ್ಕೊತ ಹೋಗ್ತಾನು ಮತ್ತು ಹಾಕಿಲ್ಲ ಅಂದ್ರೆ ಮತ್ತೆ ಇನ್ನೊಬ್ಬಾಕಿ ನೋಡ್ತಾನು ಆಮೇಲೆ ಏನು ಮಾಡ್ತಿದ್ದಿ. ಇಲ್ಲ ಪೂಜಾ ಇಷ್ಟು ದಿನ ನಾನು ನೋಡಿ ನನಗೆ ಸಾಕಾಗ್ಬಿಟ್ಟತಿ ಈ ಸರಿ ಏನಾರ ಆಗಲಿ ನಾನು ಅವ್ನ ಮ್ಯಾಗ ಪೊಲೀಸ್ನಾಗ ಹೋಗಿ ಕಂಪ್ಲೇಂಟ್ ಕೊಟ್ಟ ಬಿಡ್ತಾನೆ ನಾನು ಬಿಡಂಗೆ ಇಲ್ಲ ಅವನ್ನ ನನ್ನ ಜೀವನ ಎಷ್ಟು ಹಾಳು ಮಾಡತ್ತಾನ ನನ್ನ ಮಗು ಅನ್ನೋ ಕೊಡ್ಬೇಕೇನ ಅದಕ್ಕೆ ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮುದ್ದೆ ತಿನ್ಲಿ ಹೋಗಿ ಕಂಬಿ ಎನಿಸ್ಕೊಂತ ಅವಾಗ ಗೊತ್ತಾಗ್ತದೆ ಹೆಂಡತಿ ಬೆಲೆ ಏನಂತೇಳಿ ಅದಕ್ಕೆ ಈ ಸರಿ ಅವ್ನು ಹುಡ್ಕೊಂತ ಹೋಗಿ ಅವ್ನು ಎಳ್ಕೊಂಡು ಬಂದು ಅವ್ನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಲಿಲ್ಲ ಅಂದ್ರೆ ನನ್ನ ಹೆಸರು ಗೀತಾನ ಅಲ್ಲ. ಅಯ್ಯಯ್ಯ ಒಂದಿನ ಚಲೋ ಆಗ್ತಾನೆ ತಗೋ ಯಾಕೆ ಹಂಗೆ ಮಾಡ್ತಿದ್ದಿ ಏನು ಚಲೋ ಆಗ್ದ ಹಂಗೆ ಇರ್ತಾನೇನ ಒಂದಿನ ತಾನ ಬುದ್ಧಿ ಬಂದ ಚಲೋ ಆಗ್ತಾನು ಎಷ್ಟು ದಿನ ಅಂತ ಇನ್ನೊಬ್ಬಾಕಿ ನೋಡ್ಕೊತ ಹೋಗ್ತಾನ ಸರಿ ಇಲ್ಲಿ ಅದಕ್ಕೆ ನಿಂತಿದ್ದಿ ಟ್ರೈನಿಗೆ ಕಾಯ್ಕೊಂತಾನ ಟ್ರೈನಿಗೆ ಹೋಗ್ಬೇಕಂಗಾರ ಈಗ ಟ್ರೈನಿಗೆ ಹೋಗ್ಬೇಕೋ ಏನೋ ಈ ಕಡೆ ಅಡ್ಡಾಡಿ ದೇವ್ರು ಇಲ್ಲಿ ಕರ್ಕೊಂಬಂದು ನಿಲ್ಸಿದಾನ ಇಲ್ಲಿ ಯಾವ ಊರಿಗೆ ಇಳಿಬೇಕನ್ನೋದು ಗೊತ್ತಿಲ್ಲ ದೇವ್ರು ಯಾವ ಊರಿಗೆ ತೋರಿಸ್ತಾನೋ ಆ ಊರಾಗ ಇಳಿದ್ರಾತ ಅಲ್ಲೇ ಹೋಗಿ ಹುಡ್ಕೊನು. ಅಯ್ಯ ಶಿವನ ಈಗ ಎಲ್ಲೆಲ್ಲಿ ಕರ್ಕೊಂಡು ಹೊಂಟಾಳೆ ಯಪ್ಪ ಈಕೆ ಹಿಂದಿದ್ದ ನಾನು ಎಲ್ಲೆಲ್ಲರ ಹೋಗಿ ಎಲ್ಲರ ಹಿದಾಗಡೆ ಬಿಟ್ಟು ವಾಪಸ್ ಊರಿಗೆ ಬರ್ದಂಗೆ ಆದ್ರೆ ಏನು ಮಾಡೋದು ಒಂದು ತಿಳಿದಂಗೆ ಆಗೈತಿ ಹೋಗ್ಲೂ ಬೇಡ ಈಕಿ ಜೊತೆ ಅಲ್ಲಿ ನಡಕಾರದಾರೆ ಕೈ ಕೊಟ್ಟ ಬಂದ್ಬಿಡ್ತಾನೆ ಕಡೆ ಹೆಂಗಾರ ಹುಡ್ಕೋಳ ಈಕಿ ಗಂಡ ಏನು ನನಗಂಡೇನ ಯಾಕೆ ಪೂಜಾ ಏನು ಯೋಚನೆ ಮಾಡತ್ತಿದ್ದಿ ನೀನು ನಡಕೋದು ಎಲ್ಲೂ ಬಿಟ್ಟು ಹೋಗಂಗಿಲ್ಲ ಮತ್ತು ನನಗದ ಭಯ ಒಬ್ಬಕ್ಕಿಗೆ ಅಂದ್ರೆ ಹೋಗೋಕ್ಕಾಗಂಗಿಲ್ಲ ನೀ ಎರಡು ಜೊತೆಗಿದ್ರೆ ಧೈರ್ಯ ಬರ್ತದೆ ಅನ್ನೋದು.
ಆಕಿ ಈಗ ಆ ಕಡೆ ತಿರುಗಿ ನೋಡ್ಯಾಳ. ನಾನು ಇಲ್ಲಿಂದ ಓಡೋಬೇಕು. ಯವ್ವ ಈಕಿ ಹಿಂದಿಂದ ಯಾವ ಹೋಗ್ಯಾನು ಆ ಊರು ಇವರು ಸುತ್ತಕೊಂತ. ಅಯ್ಯ ಪೂಜಾ 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 ಎಲ್ಲ ಹೋದಿ ಪೂಜಾ ಪೂಜಾ. ದೇವ್ರೆ ಆಕಿನೂ ಹೋದ್ಲೇನ? ಹೋಗುದಿಲ್ಲ ಅಂತೇಳಿ ಹೋಗೇ ಬಿಡ್ಲೇನ? ನನಗೆ ಭಯ ಆಗತೈತಿ ದೇವ್ರೆ.